ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್. ಇವತ್ತು ನಮ್ಮ ವಿಡಿಯೋ ಬೈಸೆಪ್ಸ್ ವರ್ಕೌಟ್. ಖಾಲಿ ಡಂಬಲ್ ಯೂಸ್ ಮಾಡಿ ಬಿಗಿನರ್ಸ್ ಅವರಿಗೆ ಬೇಕಾದ ಒಂದು 4 ವರ್ಕೌಟ್ಸ್ ನಾನು ನಿಮಗೆ ಇವತ್ತು ಹೇಳಿಕೊಡ್ತೇನೆ. ಸೊ ಈ ಚಾನಲ್ ನೀವು ಫಸ್ಟ್ ಟೈಮ್ ನೋಡೋದಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ಫಿಟ್ನೆಸ್ ಕಂಡು ನಿಮಗೆ ಪ್ರತಿ ವಾರ ನೋಡಲಿಕ್ಕೆ ಸಿಗ್ತದೆ. ನಮ್ಮ ಫಸ್ಟ್ ವರ್ಕೌಟ್ ಸ್ಟ್ಯಾಂಡಿಂಗ್ ಡಂಬಲ್ ಬೈಸೆಪ್ಸ್ಗಳು. ಸೊ ನಮ್ಮ ಫಸ್ಟ್ ವರ್ಕೌಟ್ ಮಾಡೋ ಮುಂಚೆ ನಮಗೆ ಎಷ್ಟು ವೆಯ್ಟ್ ಎತ್ತಲಿಕ್ಕೆ ಆಗ್ತದೆ ಅಷ್ಟೇ ವೆಯ್ಟ್ ನಾವು ಎತ್ತಬೇಕು. ಬಿಗಿನರ್ಸ್ ಅವರು ದಯವಿಟ್ಟು ಫಸ್ಟ್ ಬಂದು 20 kg ಡಂಬಲ್ ಆಗಲಿ 15 kg ಡಂಬಲ್ ಆಗಲಿ ಇದೆಲ್ಲ ಎತ್ತಲಿಕ್ಕೆ ಹೋಗಬೇಡಿ. ನಮ್ಮ ಜಿಮ್ಮಲ್ಲಿ ನಮಗೆ 2.5 ಇಂದ 35 ತನಕ ನಮಗೆ ಡಂಬಲ್ಸ್ ಇರ್ತದೆ. ಕೆಲ ಜಿಮ್ಮಲ್ಲೆಲ್ಲ 50-60 ತನಕ ಎಲ್ಲ ಇರ್ತದೆ. ನೀವು ಜಾಸ್ತಿ ವೆಯ್ಟ್ ಡಂಬಲ್ ಎಲ್ಲ ಎತ್ತಲಿಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಕೆಪಾಸಿಟಿ ಉಂಟು ಅಷ್ಟೇ ವೆಯ್ಟ್ ನೀವು ಎತ್ತಿ. ಸೊ ನಾನಿಲ್ಲಿ 10 kg ಡಂಬಲ್ ಯೂಸ್ ಮಾಡೋದು. ಸೊ ಇಲ್ಲಿ 10 kg ಡಂಬಲ್ ತೆಗೆದು ಈ ರೀತಿ ಹಿಡಿಬೇಕು. ಸೊ ನಮ್ಮ ಶೋಲ್ಡರ್ ಟೈಟ್ ಮಾಡಿ ಇಲ್ಲಿಂದ ಸ್ಲೋ ಆಗಿ ಅದೇ ಫುಲ್ ರೇಂಜ್ ಆಫ್ ಮೋಷನಲ್ಲಿ ಕೆಳಗೆ ಬಿಡಬೇಕು. ಅರ್ಧ ಅಲ್ಲಿ ನೋಡಿ ಈ ರೀತಿ ಇಷ್ಟೇ ಕೆಲವರು ಮಾಡ್ತಾರೆ. ಈ ರೀತಿ ಅರ್ಧ ಮಾಡಲಿಕ್ಕಿಲ್ಲ. ಫುಲ್ ರೇಂಜ್ ಆಫ್ ಮೋಷನ್ ಫುಲ್ ಕೆಳಗೆ ಮಾಡಿ ಮತ್ತೆ ಇಲ್ಲಿಂದ ಮೇಲೆ 1 2 3 ಇದೇ ರೀತಿ ಮಾಡಬೇಕು. ಸೊ ನೀವು ಬಿಗಿನರ್ಸ್ ಅವರೇ ಹೀಗೆ ಈ ರೀತಿ ಸ್ವಿಂಗ್ ಮಾಡೋದು. ಸೊ ಈ ರೀತಿ ಎಲ್ಲ ನೀವು ಮಾಡಲಿಕ್ಕೆ ಹೋಗಬೇಡಿ. ಕೈ ಎರಡು ಸಹ ಸ್ಟ್ರೈಟ್ ಇಟ್ಟು ಇಲ್ಲಿಂದ ಫುಲ್ ರೇಂಜ್ ಆಫ್ ಮೋಷನ್ ಫುಲ್ ಡೌನ್ 1 2. ಬಾಡಿ ಜಾಸ್ತಿ ಸ್ವಿಂಗ್ ಮಾಡದೆ, ಶೋಲ್ಡರ್ ಜಾಸ್ತಿ ಈ ರೀತಿ ಎಲ್ಲ ಮಾಡಿದೆ ಅಂದರೆ ಜಾಸ್ತಿ ಈ ರೀತಿ ಎಲ್ಲ ಶೋಲ್ಡರ್ಸ್ ಎಂಗೇಜ್ ಮಾಡದೆ ಕರೆಕ್ಟ್ ನಮ್ಮ ಬೈಸೆಪ್ಸ್ ಮಾತ್ರ ಯೂಸ್ ಮಾಡಿಕೊಂಡು ಅಪ್ ಮಾಡಿ ಫುಲ್ ಡೌನ್. ಸೊ ಈ ರೀತಿ ನಾವು ಸ್ಟ್ಯಾಂಡಿಂಗ್ ಡಂಬಲ್ ಬೈಸೆಪ್ಸ್ ಕರ್ಲ್ ಮಾಡೋದು. ನಮ್ಮ ಸೆಕೆಂಡ್ ವರ್ಕೌಟ್ ಸ್ಟ್ಯಾಂಡಿಂಗ್ ಡಂಬಲ್ ಹ್ಯಾಮರ್ ಕರ್ಲ್. ಸೊ ಸ್ಟ್ಯಾಂಡಿಂಗ್ ಡಂಬಲ್ ಹ್ಯಾಮರ್ ಕರ್ಲ್ ಮಾಡುವಾಗ ನೋಡಿ, ನಾವು ಬೈಸೆಪ್ಸ್ ಕರ್ಲ್ ಮಾಡುವಾಗ ಡಂಬಲ್ ಈ ರೀತಿ ಹಿಡ್ದಿದ್ದೆ. ಹ್ಯಾಮರ್ ಕರ್ಲ್ ಮಾಡುವಾಗ ಡಂಬಲ್ ಸ್ಟ್ರೈಟ್ ಈ ರೀತಿ ಹಿಡಿಬೇಕು. ಇಲ್ಲಿಂದ ಇಷ್ಟು ಅಪ್ ಮಾಡಿ ಫುಲ್ ಡೌನ್ 1 2 3. ನಮಗೆ ಬೇಕಾದರೆ ಡಂಬಲ್ಸ್ ಸೈಡಿಗೆ ಈ ರೀತಿ ಸಹ ಮಾಡ್ಬೋದು. ಈ ರೀತಿ ಮಾಡಿದರೆ ಏನು ತಪ್ಪೇನಲ್ಲ. ಸೊ ಬಿಗಿನರ್ಸ್ ಅವರು ಈ ರೀತಿ ಮಾಡಿದರೆ ಒಳ್ಳೆಯದು. ಸೊ ನಿಮಗೆ ಈ ರೀತಿ ಅಂತ ಅಷ್ಟು ಎಂಗೇಜ್ ಆಗಲ್ಲ. ನಿಮಗೆ ಈ ರೀತಿ ಮಾಡಿ ಮಾತ್ರ ಕಂಫರ್ಟಬಲ್ ಇದ್ದರೆ ಇದೇ ರೀತಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ನಿಮಗೆ ಯಾವ ರೀತಿ ಕಂಫರ್ಟ್ ಆಗ್ತದೆ ಅದೇ ರೀತಿ ನಿಮಗೆ ಮಾಡ್ಬೋದು. ಡಂಬಲ್ ಹ್ಯಾಮರ್ ಕರ್ಲ್ ಮಾಡುವಾಗ ನಮ್ಮದು ಬೈಸೆಪ್ಸ್ ಮಾತ್ರ ಅಲ್ಲ, ನಮ್ಮ ಫೋರ್ ಆರ್ಮ್ಸ್ ಸಹ ಎಂಗೇಜ್ ಆಗ್ತದೆ. ಸೊ ಕೈಯಲ್ಲಿ ಟೈಟ್ ಇಟ್ಕೊಂಡು ಫೋರ್ ಆರ್ಮ್ಸ್ ಎಂಗೇಜ್ ಮಾಡಿಕೊಂಡು ಇಲ್ಲಿಂದ 1 2. ನಿಮಗೆ ನಾನು ಸೈಡ್ ಆ್ಯಂಗ್ಲಿಂದ ತೋರಿಸ ಹಾಗೆ ಇನ್ನೂ ಕ್ಲಿಯರಾಗಿ ನಿಮಗೆ ಅರ್ಥ ಆಗ್ತದೆ. 1 2. ನಮ್ಮ ಥರ್ಡ್ ವರ್ಕೌಟ್ ಇನ್ಕ್ಲೈನ್ ಬೆಂಚಲ್ಲಿ ಡಂಬಲ್ ಬೈಸೆಪ್ಸ್ ಕರ್ಲ್. ಸೊ ಇನ್ಕ್ಲೈನ್ ಬೆಂಚ್ ಇಡುವಾಗ ಮಾತ್ರ ನೀವು ಕರೆಕ್ಟ್ ಅಬ್ಸರ್ವ್ ಮಾಡಬೇಕು. ನೀವು ತುಂಬ ನೋಡಿ ಇಷ್ಟು ಕೆಳಗೆಲ್ಲ ನೀವು ಬೆಂಚ್ ಇಡಬೇಡಿ. ಈ ಒಂದು ಆ್ಯಂಗಲ್, ಈ ಒಂದು 45 ಆ್ಯಂಗಲಲ್ಲಿ ಬೆಂಚ್ ಇಟ್ಟು ನಾವು ಇನ್ಕ್ಲೈನಲ್ಲಿ ಬೈಸೆಪ್ಸ್ ಕರ್ಲ್ ಮಾಡಬೇಕು. ಇನ್ನು ತುಂಬ ಕೆಳಗೆ ಆಗಿದೆ ಎಂಥ ಪ್ರಾಬ್ಲಮ್ ಅಂದರೆ ನಮ್ಮ ಶೋಲ್ಡರ್ ತುಂಬ ಎಂಗೇಜ್ ಆಗ್ತದೆ. ಬೈಸೆಪ್ಸ್ಗಿಂತ ಶೋಲ್ಡರ್ ತುಂಬ ಎಂಗೇಜ್ ಆಗ್ತದೆ. ಸೊ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಇಷ್ಟೇ ಈ ಒಂದು ಆ್ಯಂಗಲಲ್ಲಿ ಬೆಂಚ್ ಇಟ್ಟು ನಿಮಗೆ ಬೈಸೆಪ್ಸ್ ಕರ್ಲ್ ಮಾಡ್ಬೋದು. ಒಂದೆರಡು ಡಂಬಲ್ ತೆಗೆದು ಕೂತು ಇಲ್ಲಿಂದ ಸ್ಲೋ ಡೌನ್ ಅಪ್ ಸ್ಲೋ ಡೌನ್. ಸೊ ನಿಮಗೆ ತಲೆ ಈಗ ಹಿಡಿಬೇಕತ್ತೋ ಈಗ ಹಿಡಬೇಕೇನಿಲ್ಲ, ಸ್ಟ್ರೈಟ್ ಇದೇ ರೀತಿ ಇಟ್ಟರೆ ಸಾಕು. ಹೆಡ್ ಪೊಸಿಷನ್ ಇಲ್ಲಿಂದ ಶೋಲ್ಡರ್ ಕರೆಕ್ಟಾಗಿಟ್ಟು ಸ್ಟ್ರೈಟ್ ಇಟ್ಟು ಇಲ್ಲಿಂದ ಬೈಸ್ ಮಾತ್ರ ಎಂಗೇಜ್ ಮಾಡಿ ಡೌನ್ ಅಪ್ ಸ್ಲೋ ಡೌನ್. ಸೊ ಈ ರೀತಿ ನಾವು ಇನ್ಕ್ಲೈನ್ ಬೆಂಚಲ್ಲಿ ಬೈಸೆಪ್ಸ್ ಕರ್ಲ್ ಮಾಡೋದು. ನಮ್ಮ ಫೋರ್ತ್ ವರ್ಕೌಟ್ ಡಂಬಲ್ ಕಾನ್ಸಂಟ್ರೇಷನ್ ಕರ್ಲ್. ಸೊ ಡಂಬಲ್ ಕಾನ್ಸಂಟ್ರೇಷನ್ ಕರ್ಲ್ ಮಾಡುವಾಗ ನಿಮಗೆ ಎಷ್ಟಾಗ್ತದೆ ಆ ಒಂದು ವೆಯ್ಟೆಡ್ ಡಂಬಲ್ ತೆಗೆದು ಒಂದು ಬೆಂಚಲ್ಲಿ ಈ ರೀತಿ ಕೂತು ಇಷ್ಟು ಕೈ ಈ ರೀತಿ ಫುಲ್ ಸ್ಟ್ರೆಚ್ ಮಾಡಬೇಕು. ನಿಮಗೆ ಇಲ್ಲಿ ಕಾಣ್ಬೋದು ಕೈ ಫುಲ್ ಸ್ಟ್ರೆಚ್. ಇಲ್ಲಿಂದ ಇಷ್ಟು 1 ಫುಲ್ ಡೌನ್ ಹೋಗಿ 2. ಸೊ ಮ್ಯಾಕ್ಸಿಮಮ್ ನಮ್ಮ ಎಲ್ಬೋ ತೈ ಇಲ್ಲಿ ಸಪೋರ್ಟೆಡ್ ಆಗಿರಲಿ ನಮ್ಮ ಲೆಗ್ಗಿಗೆ. ಇಲ್ಲಿಂದ 1 2. ಸೊ ನಿಮಗಿಲ್ಲಿ ನನ್ನ ಪೋಸ್ಟರ್ ನೋಡ್ಬೋದು, ಸ್ಟ್ರೈಟ್ ಉಂಟು ನನ್ನ ಕೈ, ನನ್ನ ಬ್ಯಾಕ್
ಈ ರೀತಿಯೇ ಮಾಡಬೇಕು. ಯಾವತ್ತೂ ಈ ಥರ ಬೆಂಡಾಗಿ ಹೀಗೆಲ್ಲ ಮಾಡಬೇಡಿ. ಸ್ಟ್ರೈಟ್ ಕೂತು ಇಲ್ಲಿಂದ ಫುಲ್ ರೇಂಜ್ ಆಫ್ ಮೋಷನಲ್ಲಿ 1. ಈ ವಿಡಿಯೋದಲ್ಲಿ ಖಾಲಿ ಡಂಬಲ್ ಯೂಸ್ ಮಾಡಿ ಮಾತ್ರ ಯಾವ ರೀತಿ ಬಿಗಿನರ್ಸ್ ಅವರಿಗೆ ವರ್ಕೌಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಟ್ಟಿದ್ದೇನೆ. ಸೊ ಇದೇ ರೀತಿ ನಿಮಗೆ ಫಾಲೋ ಮಾಡ್ಬೋದು. ನಿಮಗೆ ಬಾರ್ಬಲ್ ಯೂಸ್ ಮಾಡ್ಬೋದು, ಮಿಷನ್ಸ್ ಯೂಸ್ ಮಾಡಿ, ಇದೆಲ್ಲ ನಿಮಗೆ ಯೂಸ್ ಮಾಡ್ಬೋದು ಆ್ಯಕ್ಚುಲಿ. ಬಟ್ ಬಿಗಿನರ್ಸ್ ಅವರಿಗೆ ಡಂಬಲ್ಸಲ್ಲಿ ಸ್ಟಾರ್ಟಿಂಗ್ ಕಲ್ತರೆ ಸ್ವಲ್ಪ ಒಳ್ಳೆಯದು. ಸೊ ಇದು ನಿಮಗೆ ಈಗ ಜಿಮ್ಮಲ್ಲಿ ನಿಮಗೆ ಮಿಷಿನರೀಸ್ ಇಲ್ಲ, ಸೊ ಇದೇ ಒಂದು ಸ್ವಲ್ಪ ಡಂಬಲ್ ಇದೆ ನಿಮಗೆ ಯೂಸ್ ಮಾಡ್ಬೋದು. ಮನೆಯಲ್ಲಿ ವರ್ಕೌಟ್ ಮಾಡೋರಿಗೆ ಯೂಸ್ ಮಾಡ್ಬೋದು. ಸೊ ಇದು ತುಂಬ ಈಸಿ ವರ್ಕೌಟ್ಸ್ ಇದಲ್ಲ. ಸೊ ಇಂಥ ನೆಕ್ಸ್ಟ್ ವೀಡಿಯೋದಲ್ಲಿ ಅಡ್ವಾನ್ಸ್ ಲೆವೆಲ್ ವರ್ಕೌಟ್ಸ್ ಎಲ್ಲ ಬರ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ವೀಡಿಯೋಸ್ ನಿಮಗೆ ಬೇಕಾದರೆ ಜಸ್ಟ್ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ರೀತಿ ವೀಡಿಯೋ ನಾವು ಮಾಡಬೇಕು. ಸೊ ನೀವು ಹೇಳಿದ ಪ್ರಕಾರ ನನಗೆ ವೀಡಿಯೋ ಮಾಡ್ಬೋದು. ಸೊ ಜಸ್ಟ್ ಕಮೆಂಟ್ ಮಾಡಿಬಿಡಿ ಯಾವ ರೀತಿ ವೀಡಿಯೋಸ್ ನಿಮಗೆ ಬೇಕು, ಯಾವ ರೀತಿ ವೀಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ಸೊ ಇಲ್ಲ ನಿಮಗೆ ಇದ್ರ ಬಗ್ಗೆ ಎಂಥ ಡೌಟ್ ಇದೆ ನಿಮಗೆ ಕಮೆಂಟ್ ಮಾಡ್ಬೋದು, ಇಲ್ಲಾಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನಿಮಗೆ DM ಮಾಡಿ ಮೆಸೇಜ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.